ಟ್ರಕ್ ಹರಿದು 10 ಜನರ ಸಾವನ್ನಪ್ಪಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಸ್ಪತ್ರೆಯಲ್ಲಿರುವಂತ 24 ಜನರನ್ನ ಭೇಟಿ ಮಾಡಿದೆ. ನಿಖಿಲ್ ಪಕ್ಷದ ವತಿಯಿಂದ ಹಣ ಸಹಾಯದ ಬಗ್ಗೆ ಹೇಳಿದ್ರು. ಹೀಗಾಗಿ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಮೃತಪಟ್ಟ ಕುಟುಂಬಸ್ಥರಿಗೆ 1 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದೀವಿ. ಬಲವಾಗಿ ಗಾಯಗೊಂಡವರಿಗೆ 25,000 ರೂಪಾಯಿ ಪರಿಹಾರ, ಮಧ್ಯಮವಾಗಿ ಗಾಯಗೊಂಡವರಿಗೆ 20,000 ಹಾಗೆ ಸಣ್ಣ ಪ್ರಮಾಣದ ಗಾಯಾಳುಗಳಿಗೆ 15,000 ನೀಡ್ತಾ ಇದೀವಿ ಅಂತ ಪಕ್ಷದಲ್ಲಿ ಹಣ ಇರಲಿ ಅಥವಾ ಇಲ್ಲದೇ ಇರಲಿ ನಾವು ಕೊಡ್ತೀವಿ ಅಂತೇಳಿ ಮಾತನಾಡಿರೋದು. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಬೇಕು ಅಂತ ಏನು ಅನ್ಕೊಂಡಿದ್ರು, ಅಂದರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಗಾಯಗೊಂಡವರಿಗೆ 15,000, ಮಧ್ಯಮ ಗಾಯಗೊಂಡವರಿಗೆ 20,000 ಈ ರೀತಿಯಾಗಿ ಹಣವನ್ನು ಕೊಡಲಾಗುತ್ತೆ ಅಂತ ಮಾತನಾಡಿದ್ದಾರೆ. ನಿನ್ನೆ ಬಂದಿದ್ದು ಮಸ್ಕೆ ಹೊಸಳ್ಳಿ ಹತ್ರ ನಡೆದಂಥ ಒಂದು ದುರ್ಘಟನೆ. ಈಗ ಒಟ್ಟು 10 ಜನ ಸತ್ತಿದ್ದಾರೆ, ಇನ್ನು 24 ಜನ ಬದುಕಿದ್ದಾರೆ. ಅದರಲ್ಲಿಂದು ಒಂದು 3-4 ಜನ ಕಠಿಣವಾದ ಸ್ಥಿತಿನಲ್ಲಿ ಇದ್ದಾರೆ. ಅವರು ನಮ್ಮ ಪ್ರಾದೇಶಿಕ ಪಕ್ಷ ನಡೆಸದೆ ಹಲವಾರು ಸಮಸ್ಯೆಗಳಿದ್ದಾವೆ. ನಮ್ಮ ಶಕ್ತಿ ಇದ್ದಷ್ಟು ನಾವು ಸಹಾಯ ಮಾಡೋಣ ಅನ್ನೋ ಒಂದು ಭಾವನೆ ಹೇಳಿದರು. ಅದರ ಮೇಲೆ ನಾನು ಕುಮಾರಸ್ವಾಮಿ ವಿರುದ್ಧಲೂ ಚರ್ಚೆ ಮಾಡಿದೆ. ನಮ್ಮ ಮುಖಂಡಗಳ ಹತ್ರ ಇವತ್ತು ಲಿಂಗೇಶು ಬಂದಿದ್ದಾರೆ, ರೇವಣ್ಣವ್ರ ಹತ್ರಲೂ ಹೆಚ್ಚಾಗ್ತಾನೆ ಇದ್ದಾವೆ. ಇನ್ನು ರಸ್ತೆ ಅಗಲೀಕರಣ ಮಾಡ್ತಿದ್ದೀವಿ, ಆದರೂ ಕೂಡ ಅಪಘಾತಗಳು ಸಂಭವಿಸ್ತಾನೆ ಇವೆ. ಮುಂದುವರೆದ ರಾಷ್ಟ್ರಗಳ ಟೆಕ್ನಾಲಜಿ ನಮ್ಮಲ್ಲಿ ಕೂಡ ಬರಬೇಕು, ಅದರ ಬಗ್ಗೆ ಸರ್ಕಾರಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೆ. 65 ವರ್ಷದ ರಾಜಕೀಯದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದೀನಿ. ನನ್ನ ರಾಜ್ಯದ ಅಭ್ಯುದಯದ ಬಗ್ಗೆ ನನಗೆ ಚಿಂತನೆ ಇದೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಸರ್ಕಾರ ಬೇರೆ ಇದೆ. ನಾನು ಟೀಕೆ ಮಾಡೋದ್ರ ಬಗ್ಗೆ ಏನೂ ಹೇಳಲ್ಲ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾತನಾಡಿದ್ದಾರೆ. ಅದರ ಬಗ್ಗೆನೇ ಪುನಃ ಚರ್ಚೆ ಮಾಡಲ್ಲ. ಮುಖ್ಯಮಂತ್ರಿಗಳು 5 ಲಕ್ಷ ಕೊಟ್ಟಿದ್ದಾರೆ, ಇನ್ನೂ ಹೆಚ್ಚು ಕೊಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇರ್ಬೋದು. ಆದರೆ ಒಂದು ಸರ್ಕಾರದ ಇತಿಮಿತಿನೂ ಇರುತ್ತೆ. ಈಗ ರೋಡ್ ಆಕ್ಸಿಡೆಂಟ್ಸು ಹಲವಾರು ರೀತಿ ನಡೆಯುತ್ತೆ. ಎವ್ರಿಡೇ ನೀವು ಪ್ರತಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿಸಿ ಸುದ್ದಿ ಅಂತೇಳಿ ನೀವು